ನಮಸ್ಕಾರ ಸ್ನೇಹಿತರೆ. ಶಿವಮೊಗ್ಗ ಜಿಲ್ಲಾ ರೈತರಿಗೆ ಹಾಗೂ ಜೇನು ಸಾಕಾಣಿಕೆ ಮಾಡಲು ಆಸಕ್ತಿ ಇರುವವರಿಗೆ ಒಂದು ಸುವರ್ಣಾವಕಾಶ ಬಂದಿದೆ. ಸ್ನೇಹಿತರೆ, ಮೊದಲಿಗೆ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ಗೆ ಆತ್ಮೀಯ ಸ್ವಾಗತ. ಹಾಗೆ ನೀವಿನ್ನೂ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಉಪಯುಕ್ತ ಮಾಹಿತಿ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನಮಗೆ ಒಂದು ಮೋಟಿವ್ ಸಿಕ್ದಂಗೆ ಆಗುತ್ತೆ. ಸ್ನೇಹಿತರೆ, ಮೊದಲೇ ಹೇಳ್ದಂಗೆ ಶಿವಮೊಗ್ಗ ಜಿಲ್ಲಾ ರೈತರಿಗೆ ಹಾಗೆ ಜೇನು ಸಾಕಾಣಿಕೆ ಮಾಡ್ತೀನಿ ಅಂತ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ವತಿಯಿಂದ ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿ ಈಗ ಜೇನು ಸಾಕಾಣಿಕೆ ಪೆಟ್ಟಿಗೆಗಳಿಗೆ ಸಹಾಯಧನ ನೀಡ್ತಿದ್ದಾರೆ. ಆ ಸಹಾಯಧನ ಪಡ್ಕೊಳ್ಳೋಕ್ಕೆ ಏನೆಲ್ಲ ಅರ್ಹತೆ ಇರಬೇಕು, ಏನೆಲ್ಲ ಡಾಕ್ಯುಮೆಂಟ್ ಇರಬೇಕು, ನೀವೇ ಆನ್ಲೈನಲ್ಲಿ ಅರ್ಜಿ ಹೇಗೆ ಸಲ್ಲಿಸೋದು ಅಂತ ಪೂರ್ತಿ ಡೀಟೇಲ್ಸು ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ಈ ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಜೇನು ಸಾಕಾಣಿಕೆ ಇವಾಗಿನ ದಿನಗಳಲ್ಲಿ ಉತ್ತಮ ಇನ್ಕಮ್ ನೀಡುವ ಉದ್ಯಮವಾಗಿದೆ. ಇದನ್ನು ಉತ್ತೇಜಿಸುವ ಉದ್ದೇಶದಿಂದನೇ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಯೋಜನೆ ಜಾರಿ ಮಾಡಿದ್ದಾರೆ. ಹಾಗಾದರೆ ಆನ್ಲೈನ್ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ಇವಾಗ ಮೊದಲಿಗೆ ನಮ್ಮ ಜಿಲ್ಲಾ ಪಂಚಾಯತ್ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಅಂದರೆ ಗೂಗಲ್ ಕ್ರೋಮ್ಗೆ ಹೋಗಿ shimoga.nic.in ಅಂತ ಸರ್ಚ್ ಮಾಡಿದರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಕಟಣೆ ಒಂದಿರುತ್ತೆ. ಅದರಲ್ಲಿ 2026-27 ಸಾಲಿನ ಯೋಜನೆಗಳಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಈ ಪ್ರಕಟಣೆ ಇರುತ್ತೆ. ಅಲ್ಲೇ ಕೆಳಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅರ್ಜಿ ಫಿಲ್ ಮಾಡಬೇಕು. ಅದಕ್ಕಿಂತ ಮುಂಚೆ ಬೇಕಾಗುವ ದಾಖಲೆಗಳ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸಲ ಬೇಕಾದರೆ ನೋಡ್ಕೊಳ್ಳಿ. ಆಮೇಲೆ ಇವಾಗ ಅರ್ಜಿ ಫಿಲ್ ಮಾಡೋದ್ರ ಬಗ್ಗೆ ನೋಡೋಣ. ಫಸ್ಟು ಅರ್ಜಿದಾರರ ಜಿಲ್ಲೆ ಹೆಸರು, ಅದು ಆಟೋಮೆಟಿಕ್ ಇರುತ್ತೆ, ಶಿವಮೊಗ್ಗ ಅಂತ, ಅದನ್ನೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ತಾಲೂಕು, ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡಿ. ಆಮೇಲೆ ಇದರಲ್ಲಿ ನೇಮ್ ಆಫ್ ಡಿಪಾರ್ಟ್ಮೆಂಟ್ ಬಗ್ಗೆ ನೋಡೋದಾದರೆ ಈಗ ಟೋಟಲಾಗಿ 3 ಇಲಾಖೆಯಲ್ಲೂ ಡಿಫ್ರೆಂಟ್ ಯೋಜನೆಗಳು ಜಾರಿಯಲ್ಲಿದೆ. ಮೊದಲಿಗೆ ಮೀನುಗಾರಿಕೆ ಇಲಾಖೆ ನೋಡಿದರೆ ಅದರಲ್ಲಿ ಮೀನುಗಾರಿಕೆ ಸಲಕರಣೆ ಕಿಟ್ಟು, ಹಾಗೆ ಮೀನು ಮಾರಕ್ಕೆ ಹೋಗೋಕ್ಕೆ ಇದು ದ್ವಿಚಕ್ರ ವಾಹನ ಇರುತ್ತಲ್ಲ ಅದು, ಮತ್ತು ಐಸ್ ಬಾಕ್ಸ್ ಖರೀದಿಗೆ ಸಹಾಯಧನ ಕೊಡೋ ಯೋಜನೆ ಜಾರಿಯಲ್ಲಿದೆ. ಹಾಗೆ ರೇಷ್ಮೆ ಇಲಾಖೆ ಬಗ್ಗೆ ನೋಡೋದಾದರೆ ಅಲ್ಲಿ ಹಿಪ್ಪು ನೇರಳೆ ತೋಟ ಸ್ಥಾಪನೆಗೆ ಹಾಗೆ ಹಿಪ್ಪು ನೇರಳೆ ನರ್ಸರಿ ಸ್ಥಾಪನೆಗೆ ಧನ ಸಹಾಯಕ್ಕೆ ಅರ್ಜಿ ತಗೊಳ್ತಾ ಇದ್ದಾರೆ. ಇವೆರಡು ಆಲ್ಮೋಸ್ಟ್ ಲಾಸ್ಟ್ ಡೇಟ್ ಬಂದು 14/8/2026 ಲಾಸ್ಟ್ ಡೇಟ್ ಇದೆ. ಹಾಗೆ ಈಗ ನಾವು ನೋಡ್ತಾ ಇರೋ ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಿರೋ ಜೇನು ಸಾಕಾಣಿಕೆ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನೋಡೋದಾದರೆ ನೀವಿಲ್ಲಿ ತೋಟಗಾರಿಕೆ ಇಲಾಖೆ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಯೋಜನೆ ಹೆಸರು ಆಟೋಮೆಟಿಕ್ ಇರೋದು ಅಲ್ಲೇ, ಅದನ್ನೇ ಸೆಲೆಕ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಆ್ಯಸ್ ಪರ್ ಆಧಾರು ಅರ್ಜಿದಾರರ ಹೆಸರು ಹಾಕಿ, ನಂತರ ಆಧಾರಲ್ಲಿರೋ ಥರನೇ ಅರ್ಜಿದಾರರ ತಂದೆ ಅಥವಾ ಗಂಡನ ಹೆಸರು ಹಾಕಿ, ನೆಕ್ಸ್ಟು ಅರ್ಜಿದಾರರ ಡೇಟ್ ಆಫ್ ಬರ್ತು, ಜೆಂಡರು ಫಿಲ್ ಮಾಡಬೇಕು. ಆಮೇಲೆ ಕ್ಯಾಟಗರಿ ಹಾಕಬೇಕು. ಕ್ಯಾಟಗರಿ ಹಾಕಿ ಅಲ್ಲಿ ಅಂದರೆ ಕ್ಯಾಟಗರಿಲಿ SC ST ಅಥವಾ ಜನರಲ್ಲು OBC ಅಂತ ಇರುತ್ತೆ. ಯಾವ ಕ್ಯಾಟಗರಿ ಅರ್ಜಿದಾರ ಸೇರಿರ್ತಾರೋ ಅದನ್ನ ಹಾಕಿ, ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿರೋ 3 ಕಾಲಮ್ನ ಸರಿಯಾಗಿ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟ SRನೋ ಸೆಲೆಕ್ಟ್ ಮಾಡಿ ಅರ್ಜಿದಾರರ ಡೀಟೇಲ್ಸ್ ಫಿಲ್ ಆದಂಗೆ ಆಗುತ್ತೆ. ನೆಕ್ಸ್ಟು ಅರ್ಜಿದಾರರ ಅಡ್ರೆಸ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಮೊಬೈಲ್ ನಂಬರು, ಇಮೇಲ್ ID, ಸ್ಟೇಟು, ಅಡ್ರೆಸ್ಸು, ಪಿನ್ ಕೋಡು ಆ್ಯಸ್ ಪರ್ ಆಧಾರ್ ಫಿಲ್ ಮಾಡಿ. ನೆಕ್ಸ್ಟು ಕೆಳಗೆ ಕಾಣಿಸ್ತಿರೋ ಡಿಕ್ಲರೇಷನ್ನ ಒಂದು ಸಲ ಓದ್ಕೊಂಡು ಅಲ್ಲಿ ಐ ಅಗ್ರಿ ಅನ್ನೋ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಅರ್ಜಿ ಫಿಲ್ ಮಾಡಿರೋ ಡೀಟೇಲ್ಸು ತೋರಿಸುತ್ತೆ. ಆ ಅರ್ಜಿ ಫಿಲ್ ಮಾಡಿರೋ ಡೀಟೇಲ್ಸನ್ನು ಒಂದು ಸಲ ಫುಲ್ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಅಟ್ಯಾಚ್ ಅನಾಕ್ಷರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಹಾಕಬೇಕು ಈ ಅರ್ಜಿಗೆ ಅಂತ ಇನ್ನೊಂದು ಪೇಜ್ ಬರುತ್ತೆ. ಇಲ್ಲಿ ನೀವು ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ
ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಎಲ್ಲ ಡಾಕ್ಯುಮೆಂಟನ್ನು ನೀವು ಸ್ಕ್ಯಾನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು ಏಜ್ ಪ್ರೂಫ್ಗೆ ನಿಮ್ಮದು ಯಾವುದಾದ್ರೂ TC ಅಥವಾ SLC ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗತ್ತೆ. ಹಾಗೆ ನಿಮ್ಮ ಯಾವ ಅಕೌಂಟಿಗೆ ಈ ಸಹಾಯಧನ ಬರಬೇಕಂತ ಅಂದ್ಕೊಂಡಿರ್ತೀರೋ ಆ ಅಕೌಂಟನ್ನು ಫ್ರಂಟ್ ಪೇಜನ್ನು ಸ್ಕ್ಯಾನ್ ಮಾಡಿ ಹಾಕಬೇಕು. ನೆಕ್ಸ್ಟು ಗುರುತಿನ ಚೀಟಿ ಮೀನ್ಸ್ ನಿಮ್ಮದು ಆಧಾರ್ ಕಾರ್ಡು ಅಥವಾ ವೋಟರ್ ID ಅಥವಾ DL ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ. ಕೊನೆಯದಾಗಿ ನಿಮ್ಮ RTC, ನಿಮ್ಮ ಜಮೀನಿನ RTCನ ಯಾವುದಾದ್ರೂ ಒಂದು RTCನ ಸ್ಕ್ಯಾನ್ ಮಾಡಿ ಅದನ್ನು ಸಹ ಹಾಕಬೇಕಾಗತ್ತೆ. ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರ್ತದೆ. ಅಂದರೆ ಫಸ್ಟ್ ಆಫ್ ಆಲು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕು, ಕ್ಯಾಸ್ಟ್ ಒಂದಿದ್ರೂ ಸಾಕು, SLC ಮಾರ್ಕ್ಸ್ ಕಾರ್ಡು ಅಥವಾ TC ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಆಧಾರ್ ಕಾರ್ಡು ಅಥವಾ DL ಅಥವಾ ವೋಟರ್ ID ಯಾವುದಾದ್ರೂ ಒಂದಿದ್ರೂ ಸಾಕು, ಹಾಗೆ RTC. ಇಷ್ಟು ಡಾಕ್ಯುಮೆಂಟು ಕಂಪಲ್ಸರಿ ಇರಲೇಬೇಕು. ಇಷ್ಟೆಲ್ಲ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಕೊಟ್ಟು ಕೊನೆಗೆ ಬರೋ ಅಕ್ನಾಲಜ್ಮೆಂಟನ್ನ ಒಂದು ಕಾಪಿನ ನಿಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ನೀಡಿದರೆ ಅವರು ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಮುಂದೆ ಅದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಸ್ನೇಹಿತರೆ, ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀರೋ ಈ ಜೇನು ಸಾಕಾಣಿಕೆ ಪೆಟ್ಟಿಗೆಗೆ ಸಹಾಯಧನ ಕೋರಿ ಅವರಿಗೆ ಲಾಸ್ಟ್ ಡೇಟ್ ಬಂದು ಆಗಸ್ಟ್ 17ನೇ ತಾರೀಕು ಇರುತ್ತೆ. ಇದೇ ಅಂದರೆ ನೆಕ್ಸ್ಟ್ ಮಂತ್ ಆಗಸ್ಟ್ 17ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಾಗಿ ಈ ನಮ್ಮ ಅರ್ಜುನ ಎಂಟರ್ಪ್ರೈಸಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.